ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಬರುವಂತಹ ಏನು ಈ ಘಟಕ 3ರಲ್ಲಿ ಬರುವಂತಹ ರಾಜತಂತ್ರ ಅಥವಾ ರಾಯಭಾರತ್ವ ಅಥವಾ ಡಿಪ್ಲೊಮಸಿ ಎಂಬ ವಿಚಾರದ ಮೇಲೆ ನಾವು ಈ ಒಂದು ಸೆಷನ್ನಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ನಾವು ಈ ಒಂದು ಸೆಷನ್ನಲ್ಲಿ ಏನು ರಾಜತಂತ್ರ ಅಥವಾ ರಾಯಭಾರತ್ವದ ವಿಚಾರವನ್ನು ಮಾತನಾಡುವುದಕ್ಕೆ ಮೊದಲು ಅಥವಾ ಚರ್ಚಿಸುವುದಕ್ಕೆ ಮೊದಲು ಟೇಬಲ್ ಆಫ್ ಕಂಟೆಂಟ್ಸ್ ಅಥವಾ ವಿಷಯ ಸೂಚಿಯನ್ನು ಒಮ್ಮೆ ಗಮನಿಸೋಣ. ಇದರಲ್ಲಿ ನಾವು ಈ ರಾಯಭಾರತ್ವ ಅಥವಾ ರಾಜತಂತ್ರ ಇದರ ಒಂದು ಪೀಠಿಕೆಯನ್ನು ತಿಳಿದುಕೊಳ್ಳೋಣ. ರಾಜತಂತ್ರ ಅಥವಾ ರಾಯಭಾರತ್ವ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ಒಂದು ಮೀನಿಂಗ್ ಅಂದರೆ ಅರ್ಥವನ್ನು ತಿಳಿದುಕೊಳ್ಳೋಣ. ರಾಜತಂತ್ರ ಅಥವಾ ರಾಯಭಾರತ್ವದ ಒಂದು ಡೆಫಿನಿಷನ್ಸ್ ಅಥವಾ ವ್ಯಾಖ್ಯಾನಗಳು ಬಗ್ಗೆನೇ ನಾವು ತಿಳ್ಕೊಳ್ಳೋಣ. ಜೊತೆಗೆ ರಾಯಭಾರತ್ವದ ಒಂದು ಉಗಮ ಮತ್ತು ಬೆಳವಣಿಗೆ, ಆರಿಜಿನ್ ಆ್ಯಂಡ್ ಗ್ರೋತ್ ಬಗ್ಗೆ ತಿಳಿದುಕೊಳ್ಳೋಣ. ನಂತರದಲ್ಲಿ ಈ ರಾಜತಂತ್ರ ಅಥವಾ ರಾಯಭಾರತ್ವದ ಒಂದು ಇತಿಹಾಸ ಅಥವಾ ಹಿಸ್ಟ್ರಿ ಆಫ್ ಡಿಪ್ಲೊಮಸಿ ಎಂಬುದರ ಬಗ್ಗೆ ಈ ಒಂದು ಸೆಷನ್ನಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಈ ಡಿಪ್ಲೊಮಸಿ ಅಥವಾ ರಾಜತಂತ್ರ ಅಥವಾ ರಾಯಭಾರತ್ವ ಎನ್ನೋ ಪದ ಇದು ಒಂದು ವಿದೇಶ ನೀತಿಯ ಸಾಧನ ರಾಜತಂತ್ರ ಅಂತಲೇ ನಾವು ಹೇಳ್ಬೋದು. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಒಪ್ಪಂದದ ಮೂಲಕ ನಡೆಸುವಂಥ ಕಲೆಯನ್ನು ನಾವು ರಾಯಭಾರತ್ವ ಅಂತ ಕರಿತೀವಿ. ಶಾಂತಿಯುತವಾಗಿ ಒಪ್ಪಂದಗಳು ಮಾಡಲ್ಪಡುವಂಥದ್ದು ರಾಜತಂತ್ರದ ಒಂದು ವಿಶೇಷ ಗುಣ ಅಂತಲೇ ಹೇಳ್ಬೋದು. ಇದು ಈಗ ಬೆಳೆದಂತಹ ಒಂದು ಕಲೆಯಾಗಿರದೆ ಇದು ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ಬೆಳೆದು ಬಂದಂತಹ ಒಂದು ಅದ್ಭುತವಾದಂಥ ಕಲೆನೇ. ಯಾಕೆಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಈ ರಾಯಭಾರತ್ವ ಅನ್ನೋದು ಪರಿಕಲ್ಪನೆ ಏನಿದೆಯೋ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋಂಥ ಒಂದು ಪರಿಕಲ್ಪನೆಯಾಗಿದೆ. ರಾಜತಂತ್ರವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಂದು ಪ್ರಧಾನ ಸ್ಥಾನದಲ್ಲಿರುವಂಥದ್ದನ್ನು ನಾವು ನೋಡ್ತೇವೆ. ಇದಕ್ಕೆ ಮುಖ್ಯ ಕಾರಣ ಅಂತಾರಾಷ್ಟ್ರೀಯ ಸಂಬಂಧಗಳ ಒಳನೋಟಗಳನ್ನು ಅರಿಯಲು ನಾವೇನು ಮಾಡ್ತೀವಿ ಅಂತಂದರೆ ರಾಜತಂತ್ರದ ಒಂದು ಮಾರ್ಗವನ್ನು ಹುಡ್ಕೊಳ್ತೇವೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಇತಿಹಾಸವನ್ನು ಬರೆಯಲು ಮುಖ್ಯ ಮೂಲವೆಂದರೆ ಅದು ಒಂದು ರಾಜತಂತ್ರ ಅಥವಾ ರಾಯಭಾರತ್ವ ಅಂತಲೇ ನಾವು ಹೇಳ್ಬೋದು. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಪೂರ್ಣವಾಗುವಂಥದ್ದು ಈ ರಾಜತಂತ್ರ ಅಥವಾ ರಾಯಭಾರತ್ವದ ಅಭ್ಯಾಸದಿಂದ ಅಂತಲೇ ಅಂತ ಹೇಳ್ಬೋದು. ಅಂದರೆ ಇದರ ಅಧ್ಯಯನವನ್ನು ಹೊರತುಪಡಿಸಿದ್ರೆ ಒಂದು ಏನು ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಏನಿದೆಯೋ ಅದು ಪರಿಪೂರ್ಣ ಆಗಲಾರದು ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಡಿಪ್ಲೊಮಸಿ ಈಸ್ ದ speciality of diplomacy in the sense that diplomacy and international relations are dealt with peacefully. ಅಂದರೆ ಈ ರಾಯಭಾರತ್ವ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈ ಶಾಂತಿಯನ್ನು ಕಾಪಾಡುವುದಕ್ಕೋಸ್ಕರ ನಡೆಸುವಂಥ ಒಂದು ಪ್ರಕ್ರಿಯೆ, ರಾಷ್ಟ್ರಗಳ ನಡುವೆ ಸಂಬಂಧವನ್ನು ಬೆಳೆಸುವಂಥದ್ದು ಒಂದು ಪ್ರಕ್ರಿಯೆ. ದಿಸ್ ಇಸ್ ಆ್ಯನ್ ಏನ್ಸಿಯಂಟ್ ಆರ್ಟ್. ನಾನು ಮೊದಲೇ ಹೇಳ್ದಂಗೆ ಇದು ಮೊನ್ನೆ ಬೆಳೆದು ಬಂದಂತಹ ಒಂದು ಕಲೆಯಲ್ಲ, ಇದು ಪ್ರಾಚೀನ ಕಾಲದಿಂದನೂ ಬೆಳೆದು ಬಂದಂತಹ ಒಂದು ಕಲೆ. ಡಿಪ್ಲೊಮಸಿ ಈಸ್ ಅಟ್ ದ ಫೋರ್ ಫ್ರಂಟ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಈ ರಾಯಭಾರತ್ವ ರಾಜತಂತ್ರ ಅನ್ನೋದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇರುವಂಥದ್ದನ್ನು ನೋಡ್ತೇವೆ. ದ ಮೇನ್ ಸೋರ್ಸ್ ಫಾರ್ ರೈಟಿಂಗ್ ದ ಹಿಸ್ಟ್ರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈಸ್ ಡಿಪ್ಲೊಮಸಿ. ನಾವು ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡು ನೋಡಿದಾಗ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳ ಪ್ರಮುಖವಾಗಿ ಕಂಡುಬರುವಂಥದ್ದು ಈ ರಾಯಭಾರತ್ವ ಅಂತಲೇ ನಾವು ಹೇಳ್ಬೋದು. ಅದರ ಹೊರತಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವಂಥದ್ದು ಅಷ್ಟು ಪರಿಪೂರ್ಣ ಆಗಲಾರದು ಎಂಬ ವಿಚಾರಕ್ಕೆ ನಾವು ಬರಬಹುದು. ನಂತರದಲ್ಲಿ ಈ ರಾಯಭಾರತ್ವ ಯಾವ ಕಾಲದಲ್ಲಿ, ಯಾವ ಸಂದರ್ಭದಲ್ಲಿ ಹುಟ್ಟುಕೊಳ್ತು ಮತ್ತು ಅದರ ಬೆಳವಣಿಗೆ ಯಾವ ರೀತಿಯಲ್ಲಿ ಆಯಿತು, ಅದರ ವಿಕಾಸ ಯಾವ ಹಂತವನ್ನು ದಾಟಿಕೊಂಡು ಬಂತು ಎಂಬುದರ ಬಗ್ಗೆ ನಾವು ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅಂದರೆ ಆರಿಜಿನ್ ಆ್ಯಂಡ್ ಗ್ರೋತ್ ಆಫ್ ಡಿಪ್ಲೊಮಸಿ. ಇದರ ಬಗ್ಗೆ ಬಹಳ ಪ್ರಮುಖವಾಗಿ ಹೆರಲ್ಡ್ ನಿಕೋಲಸ್ ರೋಟ್ ಆನ್ ಎಕ್ಸಲೆಂಟ್ ಬುಕ್ ಆನ್ ದ ರೈಸ್ ಆಫ್ ಡಿಪ್ಲೊಮಸಿ. ಹೆರಲ್ಡ್ ನಿಕೋಲಸ್ ಎಂಬುವರು ಈ ರಾಜತಂತ್ರದ ಬಗ್ಗೆ ಒಂದು ಬಹಳ ಅದ್ಭುತವಾದಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ.
In it, he writes that in the early days, human beings were intimately associated with another group of monkeys about the area of hunting when they were in the Vanara andre chimpanzee group. The angels of the apes went and made a deal. ಹೆರಾಲ್ಡ್ ನಿಕೋಲಸ್ ಎಂಬ ಹೆಸರಾಂತ ಒಬ್ಬ ರಾಜ್ಯಶಾಸ್ತ್ರಜ್ಞ ತನ್ನ ಪುಸ್ತಕದಲ್ಲಿ ಆ, ಈ ರಾಯಭಾರತದ ಕುರಿತು ಈ ಮಂಕಿಗಳ ಗುಂಪು ಏನಿತ್ತು, ಅಥವಾ ಈ ಚಿಂಪಾಂಜಿಗಳ ಗುಂಪು ಅಥವಾ ಕೋತಿಗಳ ಗುಂಪು ಏನಿತ್ತು, ಇದರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿ ಇದರ ಆಧಾರದ ಮೇಲೆ ತನ್ನ ಪುಸ್ತಕದಲ್ಲಿ ಒಂದು ರೋಚಕವಾದಂಥ ವಿಚಾರವನ್ನು ಕೂಡ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಕೇವಲ ಮಾನವ ಮಾತ್ರ ಈ ರಾಯಭಾರತವನ್ನು ನಡೆಸ್ತಾ ಇದ್ದ, ರಾಜತಂತ್ರವನ್ನು ನಡೆಸ್ತಾ ಇದ್ದ ಅಂತ ಹೇಳೋದು ಅಷ್ಟು ಸೂಕ್ತವಾಗಲಾರ್ದು. ಆದರೆ ಹಲವಾರು ಪ್ರಾಣಿಗಳಲ್ಲೂ ಕೂಡ ಈ ರಾಯಭಾರತ್ವ ಅಥವಾ ರಾಜತಂತ್ರದ ಒಂದು ಪರಿಕಲ್ಪನೆ ಇತ್ತು ಎಂಬ ವಿಚಾರವನ್ನು ಹೆರಾಲ್ಡ್ ನಿಕೋಲಸ್ ಒಂದು ಉದಾಹರಣೆಯನ್ನು ಕೊಟ್ಟು ಅವ್ರು ಹೇಳ್ತಾರೆ. ಆ ಉದಾಹರಣೆ ಏನಂತಂದರೆ, ಈ ಚಿಂಪಾಂಜಿಗಳ ಗುಂಪು ಅಥವಾ ವಾನರರ ಗುಂಪು ಏನಿತ್ತು, ಆ ಒಂದು ಗುಂಪು ಇನ್ನೊಂದು ಗುಂಪಿನ ಜೊತೆಗೆ ಒಂದು ಹೋರಾಟವನ್ನು ಮಾಡ್ತಾ ಇತ್ತು. ಮಾನವ ಹೇಗೆ ಮೂಲದಲ್ಲಿ ಅವನು ಒಂದು ಗುಂಪು ಮತ್ತೊಂದು ಗುಂಪಿನ ಜೊತೆಗೆ ಹೋರಾಟವನ್ನು ಮಾಡ್ತಿದ್ನೋ, ಅದೇ ರೀತಿಯಲ್ಲಿ ಕೋತಿಗಳು ಕೂಡ ಮಂಕೀಸ್ ಅಥವಾ ಈ ಚಿಂಪಾಂಜೀಸ್ ಅಂತ ಏನು ಹೇಳ್ತೀವಿ ನಾವು, ಇವು ಹೋರಾಟವನ್ನು ಮಾಡ್ತಿತ್ತು. ಕೆಲವು ಸಂದರ್ಭಗಳಲ್ಲಿ ಈ ಕೋತಿಗಳ ಗುಂಪೇನಿತ್ತು, ಇವರ ನಡುವೆ ಸಂಧಾನ ಕೂಡ ನಡೀತಿತ್ತು ಅಂತ ಹೇಳ್ತಾರೆ ಹೆರಾಲ್ಡ್ ನಿಕೋಲಸ್. ಆ ಸಂದರ್ಭದಲ್ಲಿ ಈ ಒಂದು ಮಂಗಗಳ ಗುಂಪಿನ ಒಂದು ಕೋತಿಯನ್ನು ಅಥವಾ ಅದರಲ್ಲಿರುವಂಥ ಮುಖ್ಯಸ್ಥನನ್ನು ಇನ್ನೊಂದು ಕೋತಿಯ ಗುಂಪಿನ ಜೊತೆಗೆ ಒಂದು ಸಂಧಾನ ಮಾಡುವಂಥ ಕಾರ್ಯಕ್ಕೆ ಕಳಿಸ್ಕೊಡ್ತಾಯಿದ್ರು. ಆ ಕೊಡುತ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಗುಂಪಿನಿಂದ ಮತ್ತೊಂದು ಗುಂಪಿಗೆ ಒಂದು ಕೋತಿಯನ್ನು ಕಳಿಸಿ ಸಂಧಾನವನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಒಂದು ತಂತ್ರವನ್ನು ಬಳಸ್ತಾ ಇದ್ರು. ಅವರಿಗೆ ಒಂದು ಕ್ಲೂ ಗೊತ್ತಾಗ್ತಾ ಇತ್ತು. ಏನು ಅಂತಂದರೆ, ಈ ಒಂದು ಗುಂಪಿನಲ್ಲಂತ ಇದ್ದಂತಹ ಒಂದು ಕೋತಿ ಮತ್ತೊಂದು ಗುಂಪಿನ ಜೊತೆಗೆ ಸಂಧಾನವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿ ಆ ಕೋತಿ ವಾಪಸ್ಸು ತನ್ನ ಮೂಲ ಗುಂಪಿಗೆ ಬಂದು ಸೇರಿಕೊಂಡ್ರೆ ಅಲ್ಲಿ ಸಂಧಾನ ಯಶಸ್ವಿಯಾಗಿದೆ ಅಂತಲೇ ಈ ಒಂದು ಗುಂಪು ತಿಳ್ಕೊಳ್ತಾ ಇತ್ತು. ಅಕಸ್ಮಾತ್ ಈ ಗುಂಪಿನಿಂದ ಹೋದಂಥ ಒಂದು ಕೋತಿ ಅಥವಾ ಚಿಂಪಾಂಜಿ ಮತ್ತೊಂದು ಗುಂಪಿನಿಂದ ವಾಪಸ್ಸು ಬರಲಿಲ್ಲ ಅಂದರೆ ಸಂಧಾನಕ್ಕಾಗಿ ಹೋಗಿದ್ದಂತಹ ಈ ಕೋತಿ ಅಥವಾ ಚಿಂಪಾಂಜಿ ವಾಪಸ್ ಬರಲಿಲ್ಲ ಅಂತಂದರೆ ಅಲ್ಲಿ ಸಂಧಾನ ಏನಾಗಿದೆ, ಅದು ಫೇಲ್ಯೂರ್ ಆಗಿದೆ ಅಥವಾ ವಿಫಲವಾಗಿದೆ ಅಂತಲೇ ಅರ್ಥದಲ್ಲಿ ಈ ಕೋತಿಗಳು ತಿಳ್ಕೊಳ್ತಾ ಇದ್ವು, ಚಿಂಪಾಂಜಿಗಳು ತಿಳ್ಕೊಳ್ತಾ ಇದ್ವು ಎಂಬ ಒಂದು ಈ ಚಿಂಪಾಂಜಿಗಳ ವರ್ತನೆ ಮತ್ತು ನಡವಳಿಕೆಯನ್ನು ಅಧ್ಯಯನ ಮಾಡಿದಂಥ ಹೆರಾಲ್ಡ್ ನಿಕೋಲಸ್ ಅದನ್ನು ತನ್ನ ಪುಸ್ತಕದಲ್ಲಿ ತಿಳಿಸಿರುವಂಥದ್ದು. ಅಂದರೆ ಇದರಿಂದ ತಿಳ್ಕೊಳ್ಳೋದೇನಂತಂದರೆ, ನಾವು ಪ್ರಾಣಿ ಪ್ರಪಂಚದಲ್ಲೂ ಕೂಡ ಕೋತಿಗಳ ಒಂದು ವಿಚಾರವನ್ನು ತೆಗೆದುಕೊಂಡಾಗಲೂ ಕೂಡ ಈ ವಾನರರು ಕೋತಿಗಳು ಕೂಡ ಈ ತಮ್ಮ ಗುಂಪುಗಳಲ್ಲೇ ಈ ಸಂಧಾನ ರಾಯಭಾರತವನ್ನು ನಡೆಸುವಂತಹ ಒಂದು ಚಟುವಟಿಕೆಗಳನ್ನು ಅಥವಾ ಒಂದು ಕಾರ್ಯವನ್ನು ಮಾಡ್ತವೆ ಎಂಬ ವಿಚಾರವನ್ನು ಹೆರಾಲ್ಡ್ ನಿಕೋಲಸ್ ಬಹಳ ಸುಂದರವಾಗಿ ಚಿತ್ರಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್, ಶ್ರೀರಾಮ ಬಂಟ ಹನುಮಾನ್ was supposed to be the ambassador of the Ramayana and Sri Krishna's ambassador to the ಮಹಾಭಾರತ ಪೀರಿಯಡ್. ನಾವು ಅದರಲ್ಲೂ ಜೊತೆಗೆ ನಮ್ಮ ಭಾರತದ ಒಂದು ಈ ಎಪಿಕ್ಸ್ ಅಥವಾ ಈ ಮಹಾನ್ ಕಥನಗಳು ಏನು ಇದಾವೋ, ರಾಮಾಯಣ ಮಹಾಭಾರತ ಅಂತ ಮಹಾಕಾವ್ಯಗಳು ಏನು ಬರ್ತವೋ, ಅದರಲ್ಲಿ ಶ್ರೀರಾಮನ ಬಂಟನನ್ನು ಹನುಮಾನ್ ಏನಿದನೋ ಇವನ ಶ್ರೀರಾಮನ ಬಂಟ ಅಂತ ನಾವು ಕರಿತೀವಿ. ಹನುಮಾನ್ ಈ ಒಂದು ಸಂಧಾನ ನಡೆಸೋದ್ರಲ್ಲಿ, ರಾಯಭಾರತವನ್ನು ನಡೆಸೋದ್ರಲ್ಲಿ ಬಹಳ ಚಾಕಚಕ್ಯತೆಯನ್ನು ಮತ್ತು ಸಾಮರ್ಥ್ಯವನ್ನು, ಜ್ಞಾನವನ್ನು, ಪರಿಣತಿಯನ್ನು ಪಡೆದಿದ್ದ ಎಂಬ ವಿಚಾರವನ್ನು ಕೂಡ ನಾವು ರಾಮಾಯಣದಲ್ಲಿ ಓದ್ತೀವಿ. ಅದರ ಜೊತೆಗೆ ಮಹಾಭಾರತದಲ್ಲೂ ಕೂಡ ಶ್ರೀಕೃಷ್ಣನೂ ಕೂಡ ಈ ರಾಯಭಾರತದ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ದ ಎಂಬ ವಿಚಾರವನ್ನು ಕೂಡ ನಾವು ಭಾರತದ ಕಾವ್ಯಗಳೇನಿರುತ್ತವೋ, ಗ್ರೇಟ್ ಎಫಿಕ್ಸ್ ಏನು ಬರ್ತವೋ ಇದರಿಂದ ನಾವು ತಿಳ್ಕೊಳ್ಬೋದು ಅನ್ನೋದು ಒಂದು. ನಂತರದಲ್ಲಿ ದ ಎಂಬಸಿ ಬಿಗ್ಯಾನ್ ಇನ್ ದ 5th century. ನಾವು ಮೊದಲೇ ಹೇಳ್ತೀವಿ, ನಾವು ಯಾವಾಗಲೂ ಕೂಡ ಈ ಎಂಬಸಿ ಅಥವಾ ರಾಯಭಾರಿ ಕಚೇರಿಗಳು ಅಂತ ಹೇಳ್ತೀವಿ, ಇದು ಕೇವಲ ಈಗ ನಿನ್ನೆ ಮೊನ್ನೆ ಹುಟ್ಟುಕೊಂಡಿದ್ದಂತಲ್ಲ. ಇದು ಬಹಳ ಪುರಾತನ ಕಾಲದ, ಸುಮಾರು 5ನೇ ಶತಮಾನದಲ್ಲೇ ಈ ಎಂಬಸಿಯನ್ನು ಪ್ರಾರಂಭ ಮಾಡಿರೋಂಥದ್ದನ್ನು ನೋಡ್ತೇವೆ. ಅದರಲ್ಲೂ ಪ್ರಮುಖವಾಗಿ ದ ಸಿಟಿ ಆಫ್ ಗ್ರೀಸ್
ಹ್ಯಾಸ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಬಿಟ್ವೀನ್ ದ ಸ್ಟೇಟ್ಸ್. ಅದರಲ್ಲೂ ಕೂಡ ಗ್ರೀಕ್ನ ಒಂದು ರಾಜಕೀಯ ಇತಿಹಾಸವನ್ನು ತೆಗೆದುಕೊಂಡು ನೋಡಿದ್ರೆ, ಗ್ರೀಸ್ನಲ್ಲಿ ಒಂದು ಸಿಟಿ ಸ್ಟೇಟ್ ಅಂತ ನಗರ ರಾಜ್ಯಗಳು ಅಂತ ಏನಿದ್ವೋ, ಆ ನಗರ ರಾಜ್ಯಗಳ ನಡುವೆ ಈ ರಾಯಭಾರಿ ಸಂಬಂಧವನ್ನು ಆ ರಾಜ್ಯಗಳು ಹೊಂದಿದ್ವು ಎಂಬ ವಿಚಾರವನ್ನು ನಾವು ಇತಿಹಾಸದಿಂದ ತಿಳ್ಕೊಳ್ತೀವಿ. ನಂತರದಲ್ಲಿ ಈ ಡಿಪ್ಲೊಮಸಿ the established method of influencing the decisions and behavior of foreign governments and peoples through dialogue, negotiations and other measures short of war or violence. ಈ ಡಿಪ್ಲೊಮಸಿ ಅಥವಾ ರಾಯಭಾರತ್ವ ಅಂತಂದರೆ ಸರ್ಕಾರಗಳ ನಡುವೆ, ರಾಜ್ಯಗಳ ನಡುವೆ, ಜನರ ನಡುವೆ ನಡೆಯುವಂಥ ಒಂದು ವ್ಯವಹಾರ. ಇದರಲ್ಲಿ ಒಂದು ಮಾತುಕತೆ ಮೂಲಕ, ಸಂಧಾನದ ಮೂಲಕ, ತಮ್ಮ ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದರ ಮೂಲಕ ಇದನ್ನು ನಡೆಸುವಂಥದ್ದು ಬರುತ್ತೆ. ಜೊತೆ ಇಲ್ಲ ಅಂದರೆ ಅಶಾಂತಿಯನ್ನು ತಪ್ಪಿಸೋಕ್ಕೋಸ್ಕರ, ಯುದ್ಧವನ್ನು ತಡೆಗಟ್ಟುಗೋಸ್ಕರ ಈ ರಾಯಭಾರತ್ವದ ಕಾರ್ಯವನ್ನು ಬಹಳ ಪುರಾತನ ಕಾಲದಿಂದಲೂ ಮಾಡ್ತಾ ಬರ್ತಾ ಇರೋದನ್ನು ನಾವು ನೋಡ್ತೇವೆ. ಮಾಡರ್ನ್ ಡಿಪ್ಲೊಮ್ಯಾಟಿಕ್ ಪ್ರಾಕ್ಟೀಸಸ್ ಆರ್ ಎ ಪ್ರಾಡಕ್ಟ್ ಆಫ್ ದ ಪೋಸ್ಟ್ ರಿನೈಸಾನ್ಸ್ ಯುರೋಪಿಯನ್ ಸ್ಟೇಟ್ ಸಿಸ್ಟಮ್. ಹಿಸ್ಟಾರಿಕಲಿ ಡಿಪ್ಲೊಮಸಿ meant the conduct of official, usually bilateral relations between sovereign states. ಆಧುನಿಕವಾಗಿ ನಾವು ಈ ರಾಯಭಾರತ್ವದ ಒಂದು ಕಾರ್ಯವನ್ನು ಯಾವಾಗಲಿಂದ ನಾವು ಹೆಚ್ಚಾಗಿ ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ ಅಂದರೆ, ಪೋಸ್ಟ್ ರಿನೈಸಾನ್ಸ್ ಅಂದರೆ ಈ ಪುನರುಜ್ಜೀವನ ಕಾಲ, ಯುರೋಪ್ನಲ್ಲಿ ಆಗಿದ್ದಂತಹ ಪುನರುಜ್ಜೀವನ ಕಾಲದ ನಂತರದಲ್ಲಿ ಆಗಿರುವಂಥದ್ದು. ಇದರ ನಂತರ ಬಹಳ ಇದು ದೊಡ್ಡ ಮಟ್ಟದಲ್ಲಿ ಬೆಳೀತು ಅಂತ. ಐತಿಹಾಸಿಕವಾಗಿ ಈ ರಾಯಭಾರತ್ವ ಅನ್ನೋದು ಈ ಒಂದು ಅಧಿಕಾರಿಗಳ ನಡುವೆ, ಸರ್ಕಾರಿ ವ್ಯವಹಾರಗಳ ನಡುವೆ, ಅಥವಾ ರಾಜರ ನಡುವೆ, ಅಥವಾ ನಾಯಕರುಗಳ ನಡುವೆ, ಅಥವಾ ಪರಮಾಧಿಕಾರತ್ವ ಉಳ್ಳಂತಹ ರಾಷ್ಟ್ರಗಳ ನಡುವೆ ನಡೆಯುವಂಥ ಇದು ಒಂದು ವ್ಯವಹಾರ ಅಂತಲೇ ನಾವು ಕರಿಬಹುದು. ಜೊತೆಗೆ ಬೈ ದ 20th century, however, the diplomatic practices pioneered in Europe had been adopted throughout the world. ಯಾಕೆಂದರೆ 20ನೇ ಶತಮಾನವನ್ನು ತೆಗೆದುಕೊಂಡು ನೋಡಿದಾಗ ಈ ರಾಯಭಾರತದ ಕಾರ್ಯ ಇದು ಯುರೋಪ್ನಲ್ಲಿ ಇದರ ಪ್ರಾಮುಖ್ಯತೆ ಹೆಚ್ಚಾಗಿ ಪಡ್ಕೊಳ್ತು. ಅದರ ಒಂದು ಅಭಿವೃದ್ಧಿ ಪ್ರಗತಿ ಹೆಚ್ಚು ಕಂಡುಬಂತು. ಆ ನಂತರದಲ್ಲಿ ಯುರೋಪಿನ ನಂತರದಲ್ಲಿ ಇಡೀ ಪ್ರಪಂಚಕ್ಕೆ ಈ ರಾಯಭಾರತ್ವ ಅಥವಾ ರಾಜತಂತ್ರದ ಒಂದು ಪರಿಕಲ್ಪನೆ ಹರಡಿತು ಅಂತಲೇ ಹೇಳ್ಬೋದು. ಆ್ಯಂಡ್ diplomacy had expanded to cover summit meetings and other international conferences, parliamentary diplomacy, the international activities of supranational and subnational entities, unofficial diplomacy by non-governmental elements, and the work of international civil servants. ಆ ನಂತರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರಾಯಭಾರತ್ವ ಅನ್ನೋದು ಒಂದು ಸಮಿತಿ, ಶೃಂಗಸಭೆ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳು, ಈ ಸಂಸದೀಯ ರಾಯಭಾರತ್ವ ಮತ್ತು ಅಂತಾರಾಷ್ಟ್ರೀಯ ಒಂದು ರಾಜಕೀಯ ಚಟುವಟಿಕೆಗಳ ನಡುವೆ ನಡೆದಂಥ ರಾಷ್ಟ್ರಗಳ ನಡುವೆ ನಡೆಯುವಂತಹ ಒಂದು ಸಭೆ ಸಮಾರಂಭಗಳಾಗಿರ್ಬೋದು, ಅಥವಾ ಅನಧಿಕೃತವಾಗಿ ಅಥವಾ ಅನ್ಅಫಿಷಿಯಲ್ ಆಗಿ ನಡೆಯುವಂತಹ ಒಂದು ರಾಯಭಾರತ್ವ ಆಗಿರ್ಬೋದು, ಮತ್ತು ಈ ಸರ್ಕಾರೇತರ ಒಂದು ಸಂಸ್ಥೆಗಳು ನಡೆಸುವಂತಹ ವ್ಯವಹಾರವನ್ನು ಕೂಡ ನಾವು ಇದರಲ್ಲಿ ಸೇರಿಸ್ಕೊಂಡು ನಾವು ಅಧ್ಯಯನ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ನಂತರದಲ್ಲಿ ಈ ರಾಜತಂತ್ರ ಅಥವಾ ರಾಯಭಾರತ್ವದ ಒಂದು ಉಗಮ ಮತ್ತು ಬೆಳವಣಿಗೆಯ ನಂತರದಲ್ಲಿ ಈ ರಾಜತಂತ್ರಕ್ಕೆ ಸಂಬಂಧಪಟ್ಟಂತೆ ವಿವಿಧ ರಾಜ್ಯಶಾಸ್ತ್ರಜ್ಞರು ನೀಡಿರುವಂತಹ ಏನು ವ್ಯಾಖ್ಯಾನಗಳಿದಾವೋ ಅದನ್ನು ನಾವು ಈಗ ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲು ಮುಖ್ಯವಾಗಿ ನಾನು ಮೊದಲೇ ಹೇಳಿದೆ, ಈ ರಾಜತಂತ್ರ ಅಥವಾ ರಾಯಭಾರತ್ವ ಅನ್ನೋದು ಬಹಳ ಪುರಾತನ ಕಾಲದಿಂದಲೂ ಕೂಡ ಬೆಳೆದು ಬಂದಂತಹ ಒಂದು ವ್ಯವಸ್ಥೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ದಿಷ್ಟವಾದಂತಹ, ಅಂದರೆ ರಾಜತಂತ್ರ ಅಥವಾ ರಾಯಭಾರತ್ವಕ್ಕೆ ನಿರ್ದಿಷ್ಟವಾದಂಥ ವ್ಯಾಖ್ಯೆಯನ್ನು ಯಾವ ಒಂದು ರಾಜ್ಯಶಾಸ್ತ್ರಜ್ಞರು ನೀಡಿಲ್ಲ. ಹಾಗಿದ್ರೂ ಕೂಡ ವಿವಿಧ ಶಾಸ್ತ್ರಜ್ಞರು ತಮ್ಮದೇ ಆದಂತಹ ಶೈಲಿಯಲ್ಲಿ, ತಮ್ಮದೇ ಆದಂಥ ವಿಧದಲ್ಲಿ ಈ ಒಂದು ರಾಜತಂತ್ರ ಅಥವಾ ರಾಯಭಾರತ್ವಕ್ಕೆ ಈ ವ್ಯಾಖ್ಯಾನಗಳನ್ನು ನೀಡಿರುವಂಥದ್ದನ್ನು ನಾವು ನೋಡೋಣ. ಅದರಲ್ಲಿ ಹೆರಾಲ್ಡ್ ನಿಕೋಲ್ಸನ್ ಅಂತ ಒಬ್ಬ ರಾಜ್ಯಶಾಸ್ತ್ರಜ್ಞ, ಅಂತಾರಾಷ್ಟ್ರೀಯ ತಜ್ಞ ಹೇಳುವಂಥದ್ದು ಏನಂತಂದರೆ, ಈ ಡಿಪ್ಲೊಮಸಿ ಈಸ್ ದ ಆರ್ಟ್ ಆಫ್ ನೆಗೋಷಿಯೇಟಿಂಗ್ ಇಂಟರ್ನ್ಯಾಷನಲ್ ಅಫೇರ್ಸ್. ಹೆರಾಲ್ಡ್ ನಿಕೋಲಸ್ ಅವರು ಹೇಳೋ ಪ್ರಕಾರ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ಸಂಧಾನಗಳ ಮೂಲಕ ನಿರ್ವಹಿಸುವ ಕಲೆಯೇ ರಾಜತಂತ್ರ ಅಂತ ಹೆರಾಲ್ಡ್ ನಿಕೋಲ್ಸನ್ ಅವರು ಹೇಳುವಂಥದ್ದು. ಎರಡನೇ ಡೆಫಿನಿಷನ್ಸ್ ಏನಂತಂದರೆ, ಸರ್ ಅರ್ನೆಸ್ಟ್ ಸ್ಪ್ಯಾಟೋ ಅವರು ಹೇಳೋ ಪ್ರಕಾರ ಡಿಪ್ಲೊಮಸಿ ಈಸ್ ದ ಇನ್ಸ್ಟ್ರೂಮೆಂಟ್ ಫಾರ್ ಪೀಸ್ಫುಲ್ ಕಾಂಡಕ್ಟ್ ಆಫ್ ಸ್ಟೇಟ್ ಅಫೇರ್ಸ್. ರಾಜ್ಯಗಳ
ಮಧ್ಯೆ ವ್ಯವಹಾರಗಳನ್ನು ಶಾಂತಿಯುತವಾಗಿ ನಡೆಸುವಂಥ ಸಾಧನವನ್ನು ರಾಯಭಾರತ್ವ ಅಥವಾ ರಾಜತಂತ್ರ ಅಂತ ಕರಿತೀವಿ ಅಂತ ಅವ್ರು ಹೇಳ್ತಾರೆ. ಮೂರನೇದು ಡೆಫಿನಿಷನ್ ಏನಂತಂದರೆ ಪಿಟ್ಮನ್ ಬಿ ಪೋಟರ್ ಅವ್ರು ಹೇಳುವಂಥ ಪ್ರಕಾರ ಡಿಪ್ಲೊಮಸಿ ಈಸ್ ವೇರ್ nations handle their political affairs with another country individually or through representatives. ಪಿಟ್ಮನ್ ಬಿ ಪೋಟರ್ ಅವರ ಪ್ರಕಾರ ರಾಷ್ಟ್ರಗಳು ತಮ್ಮ ರಾಜಕೀಯ ವ್ಯವಹಾರಗಳನ್ನು ಮತ್ತೊಂದು ದೇಶದ ಜೊತೆ ವೈಯಕ್ತಿಕವಾಗಿ ಅಥವಾ ಪ್ರತಿನಿಧಿಗಳ ಮುಖಾಂತರ ನಿರ್ವಹಿಸುವಂಥದ್ದನ್ನೇ ರಾಜತಂತ್ರ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅದರಲ್ಲೂ ಇನ್ನೊಬ್ಬ ಹೆಸರಾಂತ ಅಂತಾರಾಷ್ಟ್ರೀಯ ತಜ್ಞರಾದಂಥ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದಂಥ ಹೆಸರಾಂತ ರಾಜಕೀಯ ವಿಜ್ಞಾನಿಯಾದಂತಹ ಹ್ಯಾನ್ಸ್ ಜೆ ಮಾರ್ಗೆಂತೋ ಅವರ ಪ್ರಕಾರವಾಗಿ ನೋಡಿದ್ರೆ ಹ್ಯಾನ್ಸ್ ಜೆ ಮಾರ್ಗೆಂತೋ ಸೇಸ್ ಡಿಪ್ಲೊಮಸಿ ಈಸ್ ಟು ಸರ್ವ್ ದ ನ್ಯಾಷನಲ್ ಇಂಟ್ರೆಸ್ಟ್ ಇನ್ ಪೀಸ್. ಹ್ಯಾನ್ಸ್ ಜೆ ಮಾರ್ಗೆಂತೋ ಅವರು ಹೇಳೋ ಪ್ರಕಾರ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಶಾಂತಿ ಮಾರ್ಗದಲ್ಲಿ ಈಡೇರಿಸುವುದನ್ನೇ ರಾಜತಂತ್ರ ಅಂತ ಕರಿತೀವಿ ಅಂತ ಹೇಳ್ತಾರೆ ಅವರು. ಜೊತೆಗೆ ನಂತರದಲ್ಲಿ ದ ಟರ್ಮ್ ಡಿಪ್ಲೊಮಸಿ ಈಸ್ ಡಿರೈವ್ಡ್ ಅಂದರೆ ಈ ಡಿಪ್ಲೊಮಸಿ ಅಥವಾ ರಾಜತಂತ್ರ ಅಂತ ಏನು ನಾವು ಕರಿತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಈ ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಇದೆಯಲ್ಲ ಅದು ಹೇಳೋ ಪ್ರಕಾರ ಅಂತಾರಾಷ್ಟ್ರೀಯ ವ್ಯವಹಾರಗಳು ನಿಭಾಯಿಸುವ ಕಲೆಯೇ ರಾಯಭಾರತ್ವ ಅಂತ ಅದು ಹೇಳುತ್ತೆ. ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸ್ ಅನ್ನೋದು ಒಂದು ಅದರ ಪ್ರಕಾರ ಸರ್ಕಾರಗಳ ಮಧ್ಯದ ಸಂಪರ್ಕದ ಭಾಷೆ ರಾಜತಂತ್ರ ಅಂತ ಕರೀತಾರೆ ಅಂತ. ನಂತರದಲ್ಲಿ ಏನು ಪಾಮರ್ ಮತ್ತು ಪರ್ಕಿನ್ಸ್ ಅವರು ಹೇಳೋ ಪ್ರಕಾರ ರಾಜತಂತ್ರ ಒಂದು ಮಾಧ್ಯಮ, ವ್ಯಾವಹಾರಿಕವಾಗಿ ಅದು ನೈತಿಕವಾಗಿರ್ಬೋದು ಅನೈತಿಕವಾಗಿರ್ಬೋದು, ಆದರೆ ಅದು ನಿರ್ವಹಿಸುವವನ ಶಕ್ತಿ ಸಾಮರ್ಥ್ಯವನ್ನು ಅವಲಂಬಿಸಿದೆ ಅಂತ ಪಾಮರ್ ಅಂಡ್ ಪರ್ಕಿನ್ಸ್ ಹೇಳ್ತಾರೆ. ಹಾರ್ಟ್ಮನ್ನ ಹೇಳೋ ಪ್ರಕಾರ ರಾಜಕೀಯ ಸಂಬಂಧಗಳನ್ನು ಒಂದು ರಾಜ್ಯವು ಜನರಿಗೆ ತಿಳಿಸುವ ಕಲೆಯೇ ರಾಯಭಾರತ್ವ ಅಂತ ಅವರು ಹೇಳ್ತಾರೆ. ಇದು ಏನು ರಾಯಭಾರತ್ವ ಅಥವಾ ರಾಜತಂತ್ರ ಏನಿದೆಯೋ ಇದರ ಒಂದು ವ್ಯಾಖ್ಯೆಗಳು. ನಂತರದಲ್ಲಿ ರಾಜತಂತ್ರದ ಅರ್ಥ ಅಥವಾ ರಾಯಭಾರತದ ಅರ್ಥ, ಮೀನಿಂಗ್ ಆಫ್ ಡಿಪ್ಲೊಮಸಿ ಬಗ್ಗೆ ನಾವು ಈಗ ಚರ್ಚೆ ಮಾಡೋಣ. ರಾಷ್ಟ್ರಗಳ ಮಧ್ಯೆ ಸಂಧಾನ ನಡೆಸುವಂಥ ಕಲೆಯನ್ನೇ ನಾವು ರಾಯಭಾರತ್ವ ಅಂತ ಕರಿತೀವಿ ಅಂತ ನಾನು ಹಿಂದೆ ಹೇಳಿದಾಗೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಡಿಪ್ಲೊಮಸಿ ಅಂತ ಕರಿತೀವಿ, ಕನ್ನಡದಲ್ಲಿ ಅದನ್ನು ರಾಯಭಾರತ್ವ ಅಥವಾ ರಾಜತಂತ್ರ ಅಂತಲೂ ನಾವು ಕರಿತೀವಿ. ದ ಟರ್ಮ್ ಡಿಪ್ಲೊಮಸಿ is derived via French from the ancient Greek diploma, composed of diplo meaning folded in two and the suffix ma meaning an object. ನೋಡಿ, ಇದು ಈ ಡಿಪ್ಲೊಮಾ ಅನ್ನೋದು ಇಂಗ್ಲಿಷ್ ಪದ ಏನಿದೆಯೋ ಅದು ಗ್ರೀಕ್ ಭಾಷೆಯಿಂದ ಅಂದರೆ ಫ್ರೆಂಚ್ ಭಾಷೆಯ ಮೂಲಕ ಅಂದರೆ ಗ್ರೀಕ್ನಿಂದ ಬಂದಂತಹ ಒಂದು ಪದ. ಗ್ರೀಕ್ ಭಾಷೆಯಲ್ಲಿ ಇದನ್ನು ಡಿಪ್ಲೋಮ್ ಎಂದು ಕರೀತಾರೆ. ಅಂದರೆ ಗ್ರೀಕ್ ಭಾಷೆಯಲ್ಲಿ ಡಿಪ್ಲೊಮಾ ಅಂತ ಕರೆದ್ರೆ ಅಥವಾ ಡಿಪ್ಲೋ ಅಥವಾ ಡಿಪ್ಲೊಮಾ ಅಂತ ಗ್ರೀಕ್ ಭಾಷೆಯಲ್ಲಿ ಕರೆದ್ರೆ ಅದರ ಅರ್ಥ ಏನಂತಂದರೆ ಅದು ಮಡಚಿಡು ಅಥವಾ ಟು ಫೋಲ್ಡ್ ಅಥವಾ ಫೋಲ್ಡೆಡ್ ಇನ್ ಟೂ ಅಂತ ಅರ್ಥ, ಅಂದರೆ ಮಡಚಿಡು ಅಂತ ಅರ್ಥ. ರೋಮರ್ಸರ ಕಾಲದಲ್ಲಿ ಒಂದು ಪರವಾನಿಗೆ ಪತ್ರ ಅಥವಾ ರಹದಾರಿ ಪತ್ರ ಏನಿತ್ತು, ಇತರ ದಾಖಲೆಗಳನ್ನು ಸುತ್ತಿ ಹೊಲಿತಿದ್ರು. ಆ ಕಾಲದಲ್ಲಿ ಯಾವುದಾದ್ರು ಒಂದು ದಾಖಲೆಗಳನ್ನು ಸುತ್ತಿ ಅದನ್ನು ಹೊಲಿತಾ ಇದ್ರು. ಇವುಗಳನ್ನು ಮತ್ತೊಬ್ಬ ರಾಜನಿಗೆ ಓರ್ವ ಅಧಿಕೃತ ವ್ಯಕ್ತಿ ತಲುಪಿಸ್ತಾ ಇದ್ದ. ಯಾವಾಗಂದರೆ ತಮಗೆ ಬೇಕಾದಂಥ ಯಾವುದೇ ಒಂದು ಸೀಕ್ರೆಟ್ ವಿಚಾರಗಳಾಗಿರ್ಬೋದು, ಒಂದು ರಹಸ್ಯವಾದಂಥ ವಿಚಾರಗಳನ್ನು ಪತ್ರದಲ್ಲಿ ಬರೆದು ಅದನ್ನು ಮಡಚಿ ಹೊಲಿದು ತಮಗೆ ನಿಷ್ಠಾವಂತ ವ್ಯಕ್ತಿ ಅಂತ ಒಬ್ಬ ಅಧಿಕೃತ ವ್ಯಕ್ತಿಯನ್ನು ಕೈಯಲ್ಲಿ ಕೊಟ್ಟು ಅದನ್ನು ತನ್ನ ಸ್ನೇಹ ರಾಷ್ಟ್ರಕ್ಕೆ ಅಥವಾ ಮತ್ತೊಂದು ರಾಷ್ಟ್ರಕ್ಕೆ ಕಳಿಸ್ಕೊಡ್ತಾ ಇದ್ರು. ಇವುಗಳನ್ನು ಏನಂತ ಕರಿತಿದ್ರು ಅಂದರೆ ಡಿಪ್ಲೊಮಾಸ್ ಅಂತೂ ಕರಿತಾ ಇದ್ರು. ಗೊತ್ತಾಯ್ತಲ್ಲ. ಈಗ ಈ ಡಿಪ್ಲೊಮಸಿಯನ್ನು ಇಂಗ್ಲೀಷ್ ಪದ ಫ್ರೆಂಚ್ ಭಾಷೆಯ ಮೂಲಕ ಗ್ರೀಕ್ನಿಂದ ಬಂದಂಥ ಪದ. ಗ್ರೀಕ್ ಭಾಷೆಯಲ್ಲಿ ಡಿಪ್ಲೊಮಾ ಅಥವಾ ಡಿಪ್ಲೋನ್ ಅಥವಾ ಡಿಪ್ಲೋ ಅನ್ನೋ ಪದ ಇತ್ತು. ಇದರಿಂದ ಇಂಗ್ಲೀಷ್ಗೆ ಡಿಪ್ಲೊಮಸಿ ಅಂತ ಆಯಿತು. ಗ್ರೀಕ್ ಭಾಷೆಯಲ್ಲಿ ಡಿಪ್ಲೊಮಾ ಅಥವಾ ಡಿಪ್ಲೋನ್ ಅಂದರೆ ಫೋಲ್ಡೆಡ್ ಇನ್ ಟೂ ಅಂತ ಅರ್ಥ ಅಥವಾ ಮಡಚಿಡು ಅಂತ ಅರ್ಥ. ಇಂಗ್ಲೀಷ್ ಪದ ಡಿಪ್ಲೊಮಸಿ ಅನ್ನೋದು ಎರಡು ಪದಗಳ ಒಂದು ಸಂಗಮ, ಜೋಡಣೆ ಅಂತ ಹೇಳ್ಬೋದು. ಅದು ಡಿಪ್ಲೊಮಸಿ ಅನ್ನೋದು ಎರಡು ಪದವನ್ನು ಒಳಗೊಂಡಿದೆ, ಒಂದು ಡಿಪ್ಲೊಮ್ ಇನ್ನೊಂದು ಡಿಪ್ಲೊಮಾ ಅಂತ. ಇವುಗಳ ಅರ್ಥ ಗುಪ್ತ ದಾಖಲೆಗಳು. ಡಿಪ್ಲೊಮಾ ಅಂತಂದರೆ ಗುಪ್ತ ದಾಖಲೆಗಳು ಅಂದರೆ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಅಂತ ಅರ್ಥ.
ಕ್ರಿಸ್ತಶಕ 1796ರಲ್ಲಿ ಇಂಗ್ಲೆಂಡ್ ರಾಜಕೀಯ ವಿವೇಚಕನಾದಂಥ ಚಿಂತಕನಾದಂತಹ ಎಡ್ಮಂಡ್ ಬರ್ಕ್ ಮೊದಲು ಡಿಪ್ಲೊಮಸಿ ಪದವನ್ನು ಬಳಕೆಯನ್ನು ಮಾಡಿದ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ತೀವಿ. ಅಂದರೆ ಎಷ್ಟರಲ್ಲಿ? ಕ್ರಿಸ್ತಶಕ 1796ರಲ್ಲಿ ಇಂಗ್ಲೆಂಡ್ನ ರಾಜಕೀಯ ಚಿಂತಕರಾದಂತಹ ಎಡ್ಮಂಡ್ ಬರ್ಕ್ರವರು ಈ ಡಿಪ್ಲೊಮಸಿ ಪದವನ್ನು ಮೊದಲ ಬಾರಿಗೆ ಬಳಸಿದರು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ತೀವಿ. ಅಂದರೆ ಈ ಏನು ಈ ಡಿಪ್ಲೊಮಾ ಅಥವಾ ಡಿಪ್ಲೊಮಸಿ ಅಂತ ಏನಿದೆಯೋ, ದ ಫೋಲ್ಡೆಡ್ ಡಾಕ್ಯುಮೆಂಟ್ ಏನಿದೆಯೋ, ಇದು ಒಬ್ಬ ರಾಜ ಅಥವಾ ಆಡಳಿತಗಾರ ಅಥವಾ ತನ್ನ ದೇಶದ ಒಬ್ಬ ಮುಖ್ಯಸ್ಥ ಮತ್ತೊಂದು ದೇಶದ ಮುಖ್ಯಸ್ಥನಿಗೆ ಯಾವುದೇ ಒಂದು ಮಾಹಿತಿಯನ್ನು ಒಂದು ಪತ್ರದಲ್ಲಿ ಆಗಿರ್ಬೋದು, ಡಾಕ್ಯುಮೆಂಟಲ್ಲಿ ಬರೆದು ಮಡಚಿ ಅದನ್ನು ಹೊಲಿದು ಅದನ್ನು ಕಳಿಸ್ಕೊಡ್ತಾ ಇದ್ರು. ಇದನ್ನೇ ಡಿಪ್ಲೊಮಾ, ರಹಸ್ಯ ಪತ್ರಗಳು ಅಂತ ಅರ್ಥದಲ್ಲಿ ಹೇಳುವಂಥದ್ದು ಬರುತ್ತೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಇದು ಇನ್ ದ 18th century ದ ಫ್ರೆಂಚ್ ಟರ್ಮ್ ಡಿಪ್ಲೊಮ್ಯಾಟ್ ಆರ್ ಡಿಪ್ಲೊಮ್ಯಾಟಿಸ್ಟ್ ಕೇಮ್ ಟು ರೆಫರ್ ಟು ಎ ಪರ್ಸನ್ ಅಥರೈಸ್ಡ್ ಟು ನೆಗೋಷಿಯೇಟ್ ಆನ್ ಬಿಹಾಫ್ ಆಫ್ ಎ ಸ್ಟೇಟ್. 18ನೇ ಶತಮಾನದಲ್ಲಿ ಫ್ರೆಂಚ್ನ ಪದವಾದಂತಹ ಡಿಪ್ಲೊಮೇಟ್ ಅನ್ನೋದು ನಂತರದಲ್ಲಿ ಡಿಪ್ಲೊಮ್ಯಾಟ್ ಅಥವಾ ಡಿಪ್ಲೊಮ್ಯಾಟಿಸ್ಟ್ ಅಂತ ಆಯಿತು. ಡಿಪ್ಲೊಮ್ಯಾಟ್ ಅಂತಂದರೆ ಫ್ರೆಂಚ್ ಭಾಷೆಯಲ್ಲಿ ಒಂದು ರಾಜ್ಯದ ಪರವಾಗಿ ಒಂದು ಸಂಧಾನವನ್ನು ಮಾಡುವುದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಅಧಿಕೃತಗೊಳಿಸುವಂಥದ್ದು ಈ ಒಂದು ವಿಧಾನದ ಮೂಲಕ ಮಾಡುವಂಥದ್ದು ಬಂತು ಅಂತ. ನಂತರದಲ್ಲಿ ನಾವು ಈ ಏನು ರಾಜತಂತ್ರ ಅನ್ನೋದು, ರಾಜತಂತ್ರ ಅಥವಾ ರಾಯಭಾರತದ ಅರ್ಥವನ್ನು ಮತ್ತು ವ್ಯಾಖ್ಯೆಯನ್ನು ತಿಳಿದುಕೊಂಡ ನಂತರದಲ್ಲಿ ನಾವು ನೋಡಿದಾಗ ಭಾರತದಲ್ಲೂ ಕೂಡ ಈ ರಾಜತಂತ್ರ ಅಥವಾ ರಾಯಭಾರತ್ವ ಬಹಳ ಪುರಾತನ ಕಾಲದಿಂದಲೇ ಬಹಳ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ನಡೆದುಕೊಂಡು ಬಂದಿತ್ತು ಎಂಬ ವಿಚಾರವನ್ನು ನಾವು ನಮ್ಮಲ್ಲಿ ಬರುವಂಥ ರಾಮಾಯಣ, ಮಹಾಭಾರತ, ಅರಣ್ಯಕಗಳು, ಉಪನಿಷತ್ತುಗಳು, ಬೇರೆ ಬೇರೆ ಮತ್ತು ಕೌಟಿಲ್ಯನು ಬರೆದಿರುವಂತಹ ಅರ್ಥಶಾಸ್ತ್ರ ಗ್ರಂಥ ಏನಿದೆ, ಇವನ್ನೆಲ್ಲನಲ್ಲೂ ಕೂಡ ನಾವು ತಿಳ್ಕೊಳ್ಬಹುದು. ಪ್ರಾಚೀನ ಕಾಲದಲ್ಲಿ ಭಾರತೀಯ ರಾಜ್ಯಗಳ ಮಧ್ಯೆ ಸಂಬಂಧಗಳು ಬಹಳ ಇದ್ವು. ವೇದಗಳ ಪ್ರಕಾರ ನಾರದ ಅಂತ ಏನು ಹೇಳ್ತೀವಿ, ಹಾಗೂ ನಾರದ ದೇವತೆ ಹಾಗೂ ಮಾನವರ ಮಧ್ಯೆ ಅವನು ರಾಯಭಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮನುಸ್ಮೃತಿಯಲ್ಲೂ ಕೂಡ ರಾಜ್ಯಗಳ ಸಂಬಂಧಗಳ ಬಗೆಗೆ ಚರ್ಚೆ ಇರುವಂಥದ್ದನ್ನು ನಾವು ನೋಡ್ತೀವಿ. ರಾಮಾಯಣದಲ್ಲಿ ಹನುಮಾನ್ ಬಗ್ಗೆ ನಾವು ಮಾತಾಡ್ತೀವಿ. ರಾಮಾಯಣದಲ್ಲಿ ಹನುಮಾನ್ನ ಒಬ್ಬ ಒಳ್ಳೆಯ ರಾಯಭಾರಿ, ಸಂಧಾನಕಾರ ಅಂತ ನಾವು ಹೇಳ್ತೀವಿ. ಮಹಾಭಾರತದಲ್ಲೂ ಕೂಡ ಶ್ರೀಕೃಷ್ಣನನ್ನು ರಾಯಭಾರಿ ಅಂತ ನಾವು ನೋಡ್ತೇವೆ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲೂ ಕೂಡ ರಾಯಭಾರಿಗಳ ಕಾರ್ಯಗಳ ಬಗೆಗೆ ಉಲ್ಲೇಖವಿರುವುದನ್ನು ನಾವು ನೋಡ್ತೇವೆ. ವಿದೇಶಿ ರಾಯಭಾರಿಗಳು ಭಾರತಕ್ಕೆ ಭೇಟಿ ಕೊಟ್ಟ ಬಗೆಗೆ ಸಾಕಷ್ಟು ಪುರಾವೆಗಳನ್ನು ಇರುವಂಥದ್ದನ್ನು ನಾವು ಇತಿಹಾಸದಿಂದ ನಾವು ನೋಡುವಂಥದ್ದು ಬರುತ್ತೆ. ವಿದ್ಯಾರ್ಥಿಗಳೇ, ಈಗ ರಾಜತಂತ್ರದ ಒಂದು ಪರಿಚಯ, ಅದರ ಅರ್ಥ, ವ್ಯಾಖ್ಯೆಗಳು, ಸ್ವರೂಪವನ್ನು ಅರ್ಥ ಮಾಡಿಕೊಂಡ ನಂತರದಲ್ಲಿ ಮತ್ತು ರಾಜತಂತ್ರದ ಉಗಮ ಮತ್ತು ಬೆಳವಣಿಗೆಯನ್ನು ತಿಳ್ಕೊಂಡ ನಂತರದಲ್ಲಿ ಈಗ ಹಿಸ್ಟ್ರಿ ಆಫ್ ಡಿಪ್ಲೊಮಸಿ ಅಥವಾ ರಾಯಭಾರತದ ಒಂದು ಇತಿಹಾಸ ಅಥವಾ ಚರಿತ್ರೆಯನ್ನು ನಾವು ಒಮ್ಮೆ ನೋಡೋಣ. ಹೇಗೆ ಬಂತು, ಹೇಗಿತ್ತು, ಹೇಗಾಯಿತು, ಹೇಗೆ ಉಗಮ ಆಯಿತು ಮತ್ತು ಹೇಗೆ ವಿಕಾಸ ಆಯಿತು ಅನ್ನೋದ್ರ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ. ಅದರಲ್ಲಿ ದ ಏನ್ಸಿಯಂಟ್ ವರ್ಲ್ಡ್, ಪ್ರಾಚೀನ ಕಾಲದಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ವಿಚಾರವನ್ನು ತಿಳ್ಕೊಳ್ಳೋದಾದರೆ, ಈ ರಾಯಭಾರತ್ವ ಅನ್ನೋದು ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ನಡೀತಿತ್ತು ಅನ್ನೋದ್ರ ಬಗ್ಗೆ ನೋಡಿದ್ರೆ, ದ ವ್ಯೂ ಇನ್ ಲೇಟ್ ಮಿಡಿವಲ್ ಯುರೋಪ್ ದಟ್ ದ ಫಸ್ಟ್ ಡಿಪ್ಲೊಮ್ಯಾಟ್ಸ್ ಫಾರ್ ಏಂಜಲ್ಸ್ ಆರ್ ಮೆಸೆಂಜರ್ಸ್ ಫ್ರಮ್ ಹೆವನ್ ಟು ಅರ್ತ್. ನಾವು ಮಧ್ಯಕಾಲೀನ ಯುರೋಪ್ನ ಒಂದು ಇತಿಹಾಸವನ್ನು ತೆಗೆದುಕೊಂಡು ನೋಡಿದಾಗ ಅಲ್ಲಿ ನಮಗೆ ಕಂಡು ಬರುವಂಥದ್ದು ವಿಚಾರಗಳು ಏನಂತಂದರೆ, ಮಧ್ಯ ಒಂದು ಯುಗದಲ್ಲಿ ಅಲ್ಲಿ ಹೆಚ್ಚಾಗಿ ಚರ್ಚ್ನ ಒಂದು ಪ್ರಾಬಲ್ಯತೆ ಇತ್ತು. ದೇವರು, ಧರ್ಮ ವಿಚಾರದ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಇತ್ತು. ರಾಜ್ಯಕ್ಕಿಂತ ಚರ್ಚೆ ಪ್ರಮುಖವಾದಂಥ ಎಂಬ ವಿಚಾರವು ಕೂಡ ಆವಾಗ ಪ್ರಚಲಿತದಲ್ಲಿತ್ತು. ಆ ಸಂದರ್ಭವನ್ನು ತೆಗೆದುಕೊಂಡು ನೋಡಿದಾಗ ಈ ಏಂಜಲ್ಸ್ ಅಥವಾ ದೂತರು ಅಂತ ಏನು ಹೇಳ್ತೀವಿ, ಇವರು ಮೊದಲ ರಾಯಭಾರಿಗಳು ಅಂತ ನಾವು ಅಲ್ಲಿಂದ ತಿಳ್ಕೊಳ್ತೀವಿ. ಅಥವಾ ಮೆಸೆಂಜರ್ಸ್ ಅಂದರೆ ಈ ವಾಹಕರು ಅಥವಾ ಈ ಏಂಜಲ್ಸ್ ಅಥವಾ ಮೆಸೆಂಜರ್ಸ್ ಅಂತ ಹೇಳ್ತೀವಿ ನಾವು. ವಾಹಕರು, ರಾಯಭಾರಿಗಳಾಗಿ ಕೆಲಸವನ್ನು ನಡೆಸ್ತಾ ಇದ್ರು. ಅಂದರೆ ಅವರು ಸ್ವರ್ಗದಿಂದ, ಅಂದರೆ ಇಲ್ಲಿ ಬರುವಂಥದ್ದು ಏನಂತಂದರೆ ಫ್ರಮ್ ಹೆವನ್ ಟು ಅರ್ತ್, ಅಂದರೆ ಅವರು ಸ್ವರ್ಗಲೋಕದಿಂದ ಭೂಮಿಗೆ ಬಂದು ದೇವರ ದೂತರಾಗಿ
ಅವರ ಸಂಧಾನಕಾರರಾಗಿ ಅಥವಾ ಸಂದೇಶವನ್ನು ಸಾರುವಂಥವರಾಗಿ ಭೂಮಿಗೆ ಬರ್ತಿದ್ರು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ತೀವಿ. ಇದು ನಮಗೆ ಮೊದಲ ಬಾರಿಗೆ ಕಾಣುವಂಥದ್ದು ಅಲ್ಲಿ ಯುರೋಪ್ನ ಮಧ್ಯ ಕಾಲದಲ್ಲಿ ಇದ್ದಂಥ ಒಂದು ವಿಚಾರ. ಬಟ್ ಸಮ್ ಎಲಿಮೆಂಟ್ಸ್ ಆಫ್ ಡಿಪ್ಲೊಮಸಿ ಪ್ರಿಡೇಟ್ ರೆಕಾರ್ಡೆಡ್ ಹಿಸ್ಟ್ರಿ. ಆದರೆ ಇದು ಒಂದು ರೀತಿ ಧಾರ್ಮಿಕವಾಗಿ ಬರುತ್ತೆ, ಬಟ್ ಇತಿಹಾಸದ ಒಂದು ನಮಗೆ ಯಾವಾಗಲೂ ಕೂಡ ಅದು ಒಂದು ರೀತಿಯಲ್ಲಿ ಸಾಕ್ಷ್ಯಾಧಾರಗಳು ಸಿಗಬೇಕಾಗಿರುತ್ತೆ. ಈ ಇತಿಹಾಸದಲ್ಲಿ ರೆಕಾರ್ಡ್ ಆಗಿರೋದನ್ನು ನಾವು ನೋಡಬೇಕಾಗುತ್ತೆ. ಅರ್ಲಿ ಸೊಸೈಟೀಸ್ ಹ್ಯಾಡ್ ಸಮ್ ಅಟ್ರಿಬ್ಯೂಟ್ಸ್ ಆಫ್ ಸ್ಟೇಟ್ಸ್ ಆ್ಯಂಡ್ ದ ಫಸ್ಟ್ ಇಂಟರ್ನ್ಯಾಷನಲ್ ಲಾ ಅರೋಸ್ ಫ್ರಮ್ ಇಂಟರ್ ಟ್ರೈಬಲ್ ರಿಲೇಷನ್ಸ್. ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನೋಡಿದಾಗ ಅಂತಾರಾಷ್ಟ್ರೀಯ ಕಾನೂನುಗಳು ಹುಟ್ಕೊಳ್ತವೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಇಂಟರ್ ಟ್ರೈಬಲ್ ರಿಲೇಷನ್ಸ್, ಈ ಬುಡಕಟ್ಟು ಸಂಬಂಧಗಳು ಆದ ನಂತರದಲ್ಲಿ ರಾಯಭಾರತ್ವವನ್ನು ನಡೆಸುವಂಥದ್ದು ಕಲೆಯನ್ನು ಬೆಳೆಸ್ಕೊಳ್ತಾರೆ. ಟ್ರೈಬ್ಸ್ ನೆಗೋಷಿಯೇಟೆಡ್ ಮ್ಯಾರೇಜಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆನ್ ಟ್ರೇಡ್ ಆ್ಯಂಡ್ ಹಂಟಿಂಗ್. ಈ ಟ್ರೈಬಲ್ ಪೀಪಲ್ ಏನಿದ್ದಾರೋ ಬುಡಕಟ್ಟು ಜನಾಂಗದಲ್ಲಿ ಮೊದಲು ಬಾರಿಗೆ ಇದು ಬರುತ್ತೆ. ಈ ನೆಗೋಷಿಯೇಷನ್ ಸಂಧಾನವನ್ನು ಮದುವೆ ಮತ್ತು ಇತರೆ ವ್ಯಾಪಾರ ಅಥವಾ ಬೇಟೆಯಾಡುವುದರ ನಡುವೆ ಇವರು ಸಂಧಾನ ಮಾತುಕತೆಗಳನ್ನು ಮಾಡ್ಕೊಳ್ತಾ ಇದ್ರು ಮೊದಲು ಎಂಬ ವಿಚಾರ ನಾವು ತಿಳಿತೀವಿ. ಮೆಸೆಂಜರ್ಸ್ ಆ್ಯಂಡ್ ಎನ್ವಾಯ್ಸ್ ವರ್ ಅಕ್ರೆಡಿಟೆಡ್, ಸ್ಯಾಕ್ರೆಡ್ ಆ್ಯಂಡ್ ಇನ್ವಯಲೇಬಲ್. ದೇ ಯೂಶುವಲಿ ಕ್ಯಾರಿಡ್ ಸಮ್ ಎಂಬ್ಲೆಮ್ ಸಚ್ ಆ್ಯಸ್ ಎ ಮೆಸೆಸ್ಟಿಕ್ ಆ್ಯಂಡ್ ವರ್ ರಿಸೀವ್ಡ್ ವಿತ್ ಎಲಾಬರೇಟ್ ಸೆರೆಮೊನೀಸ್. ಇಂದಿನ ಕಾಲದಲ್ಲಿ ಮೆಸೆಂಜರ್ ಆಗಿರ್ಬೋದು, ಎನ್ವಾಯ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ರಾಯಭಾರತವನ್ನು ನಡೆಸ್ತಾ ಇದ್ರು. ಆ ರಾಯಭಾರತದ ಗುರುತಿಗಾಗಿ ಹಲವಾರು ಚಿಹ್ನೆಗಳನ್ನು ತಮ್ಮಲ್ಲಿ ಇಟ್ಕೊಂಡಿದ್ರು ಅನ್ನೋ ವಿಚಾರವನ್ನು ತಿಳ್ಕೊತೀವಿ ನಾವು. ವುಮೆನ್ ಆಫನ್ ವರ್ ಯೂಸ್ಡ್ ಆ್ಯಸ್ ಎನ್ವಾಯ್ಸ್. ಮಹಿಳೆಯರನ್ನು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ರಾಯಭಾರಿಗಳನ್ನಾಗಿ ನಾವು ನೋಡ್ತೀವಿ. ಬಿಕಾಸ್ ಆಫ್ ದೇರ್ ಪರ್ಸೀವ್ಡ್ ಮಿಸ್ಟೀರಿಯಸ್ ಸ್ಯಾಂಕ್ಟಿಟಿ ಆ್ಯಂಡ್ ದೇರ್ ಯೂಸ್ ಆಫ್ ಸೆಕ್ಸುವಲ್ ವೈಲ್ಸ್. ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ಅವರನ್ನು ಲೈಂಗಿಕವಾಗಿ ಬಳಸ್ಕೊಂಡು ಅವರನ್ನೇ ಸಂಧಾನಕಾರನಾಗಿ ಅಥವಾ ಅವರಲ್ಲೇ ಅವರ ಒಂದು ಮನಸ್ಸಿಗೆ, ಅವರ ಬ್ರೈನ್ ಇದನ್ನು ಅವರ ಮನಸ್ಸನ್ನು ಚೇಂಜ್ ಮಾಡಿ ಮತ್ತೊಂದು ರಾಷ್ಟ್ರದ ಜೊತೆಗೆ ಅವು ಸಂಧಾನ ಮಾತುಕತೆ ನಡೆಸುವಂಥ ಕಾರ್ಯವನ್ನು ಇಂದಿನ ಕಾಲದಲ್ಲಿ ಮಾಡ್ತಾಯಿದ್ರು ಅಂತ. ಇಟ್ ಈಸ್ ಬಿಲೀವ್ಡ್ ದಟ್ ವುಮೆನ್ ರೆಗ್ಯುಲರ್ಲಿ ವರ್ ಎಂಟ್ರಸ್ಟೆಡ್ ವಿತ್ ದ ವೈಟಲಿ ಇಂಪಾರ್ಟೆಂಟ್ ಟಾಸ್ಕ್ ಆಫ್ ನೆಗೋಷಿಯೇಟಿಂಗ್ ಪೀಸ್ ಇನ್ ಪ್ರಿಮಿಟಿವ್ ಕಲ್ಚರ್ಸ್. ಭಾಳ ಹಿಂದಿನ ಒಂದು ಕಲ್ಚರ್ನ ತೆಗೆದುಕೊಂಡಾಗ ಮಹಿಳೆಯರನ್ನು ಕೂಡ ಈ ರಾಯಭಾರತ್ವವನ್ನು ನಡೆಸುವುದರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ ಅಂತ ಅದನ್ನು ಬಳಸ್ಕೊಳ್ತಾ ಇದ್ರು ಎಂಬ ವಿಚಾರ ನಾವು ತಿಳ್ಕೊಳ್ತೀವಿ. ಆಮೇಲೆ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಡಿಪ್ಲೊಮಸಿ ಆಫ್ ಅರ್ಲಿ ಪೀಪಲ್ ಈಸ್ ಬೇಸ್ಡ್ ಆನ್ ಸ್ಪರ್ಸ್ ಎವಿಡೆನ್ಸ್. ಅಂದರೆ ನಾವು ಹಿಂದಿನ ಒಂದು ಕಾಲದ ಒಂದು ರಾಯಭಾರತ್ವ ಅಥವಾ ರಾಜತಂತ್ರದ ವಿಚಾರವನ್ನು ತೆಗೆದುಕೊಂಡ್ರೆ ನಾವು ಒಂದು ಸಾಕ್ಷ್ಯಾಧಾರಗಳನ್ನು ತೆಗೆದುಕೊಂಡು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅದರಲ್ಲಿ ದೇರ್ ಆರ್ ಟ್ರೇಸಸ್ ಆಫ್ ಈಜಿಪ್ಷಿಯನ್ ಡಿಪ್ಲೊಮಸಿ ಡೇಟಿಂಗ್ ಟು ದ 14th century BC. ಅಂದರೆ ಕ್ರಿಸ್ತಪೂರ್ವ 14ನೇ ಶತಮಾನದಲ್ಲಿ ಈಜಿಪ್ಟಿನಲ್ಲಿ ಈ ರಾಯಭಾರತದ ಪರಿಕಲ್ಪನೆಯು ತುಂಬ ಕ್ರಮಬದ್ಧವಾಗಿ ನಡೀತಾ ಇತ್ತು ಎಂಬ ವಿಚಾರ ನಾವು ತಿಳ್ಕೊಳ್ತೀವಿ. ಬಟ್ ನನ್ ಹ್ಯಾಸ್ ಫೌಂಡ್ ಇನ್ ವೆಸ್ಟರ್ನ್ ಆಫ್ರಿಕಾ ಬಿಫೋರ್ ದ 9th century CE. ಅಂದರೆ 9ನೇ ಶತಮಾನದ ಆದರೆ ಈ ವೆಸ್ಟರ್ನ್ ಆಫ್ರಿಕಾ ಅಂತೇನಿದೆಯೋ ಆಫ್ರಿಕಾದ ವಿಚಾರವನ್ನು ತೆಗೆದುಕೊಂಡಾಗ 9ನೇ ಶತಮಾನದವರೆಗೂ ಕೂಡ ನಾವು ಅಲ್ಲಿ ಯಾವುದೇ ರಾಯಭಾರತ್ವ ನಡೆದಿರೋದ್ರ ಬಗ್ಗೆ ನಮಗೆ ಯಾವುದೇ ಕುರುಹುಗಳು ಸಿಗೋದಿಲ್ಲ ಎಂಬ ವಿಚಾರ ನಾವು ತಿಳ್ಕೊಳ್ತೀವಿ. The inscriptions on the walls of abandoned Mayan cities indicate that exchanges of envoys were frequent. ಮಾಯನ್ ಸಿಟಿ ಅಂತ ಮಾಯನ್ ನಗರ ಪ್ರದೇಶದಲ್ಲಿ ಗೋಡೆಗಳ ಮೇಲೆ ಬರೆದಿದ್ದಂಥ ಇನ್ಸ್ಕ್ರಿಪ್ಷನ್ ಅಥವಾ ಅದರ ಬರವಣಿಗೆಗಳ ಏನಿತ್ತು ಅದನ್ನು ತೆಗೆದುಕೊಂಡು ನೋಡಿದಾಗ ಅಲ್ಲಿ ಸಾಕಷ್ಟು ಈ ಭಾರತ್ವ ನಡೆದಿರೋ ಕುರುಹುಗಳು ಸಿಗ್ತವೆ. ತೋ ಆಲ್ಮೋಸ್ಟ್ ನಥಿಂಗ್ ಈಸ್ ನೋನ್ ಆಫ್ ದ ಸಬ್ಸ್ಟಾನ್ಸ್ ಆರ್ ಸ್ಟೈಲ್ ಆಫ್ ಮಾಯನ್ ಆ್ಯಂಡ್ ಅದರ್ ಕೊಲಂಬಿಯನ್ ಸೆಂಟ್ರಲ್ ಅಮೆರಿಕನ್ ಡಿಪ್ಲೊಮಸಿ. ಆಗಿದ್ರೂ ಕೂಡ ಮಾಯನ್ನ ಒಂದು ಇತಿಹಾಸವನ್ನು ತೆಗೆದುಕೊಂಡು ನೋಡಿದಾಗ ಗೋಡೆಯ ಮೇಲೆ ಸಾಕಷ್ಟು ಇನ್ಸ್ಕ್ರಿಪ್ಷನ್ ಇದ್ದರೂ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ಯಾವ ರೀತಿಯಲ್ಲಿ ರಾಯಭಾರತ ರಾಜತಂತ್ರ ನಡೆಸಿದ್ರು ಅನ್ನೋ ವಿಚಾರ ನಮಗೆ ಗೊತ್ತಿಲ್ಲ. ಕೊಲಂಬಿಯಾದ ವಿಚಾರವನ್ನು ತೆಗೆದುಕೊಂಡು ನೋಡಿದಾಗ ಕೊಲಂಬಿಯನ್ ಸೆಂಟ್ರಲ್ ಅಮೆರಿಕನ್ ಡಿಪ್ಲೊಮಸಿ ಅನ್ನು ತೆಗೆದುಕೊಂಡು ನೋಡಿದಾಗ ನಾವು ಯಾವ ರೀತಿ ನಡೆದಿತ್ತು ಅನ್ನೋದ್ರ ಬಗ್ಗೆ ಕರಾರುವಕ್ಕಾಗಿ ಹೇಳೋಕ್ಕಾಗೋದಿಲ್ಲ. ಆದರೂ ಕೂಡ ಇಂಥ ಸಂದರ್ಭದಲ್ಲಿ ಸಾಕಷ್ಟು ರಾಜತಂತ್ರ ರಾಯಭಾರತದ ಚಟುವಟಿಕೆಗಳು ನಡೆದಿದ್ವಿ ಎಂಬ ವಿಚಾರ ನಾವು ತಿಳ್ಕೊಳ್ತೀವಿ. ನಂತರದಲ್ಲಿ ಇನ್ ಸೌತ್ ಅಮೆರಿಕಾ the dispatch of envoys by the expanding Inca Empire appears to have been a prelude to conquest rather than an exercise in bargaining between sovereigns. ನೋಡಿ, ಇಂಕಾ ಎಂಪೈರ್ ಇತ್ತಲ್ಲ, ಇಂಕಾ ಸಾಮ್ರಾಜ್ಯದ ಏನು ಸೌತ್ ಅಮೆರಿಕಾದ ವಿಚಾರವನ್ನು ನಾವು ತೆಗೆದುಕೊಂಡು ನೋಡಿದಾಗ ಅಲ್ಲಿ ಇಂಕಾ ಸಮಾಜ ಇತ್ತು, ಇಂಕಾ ಸಾಮ್ರಾಜ್ಯ ಕೂಡ ಇತ್ತು. ಆ ಸಾಮ್ರಾಜ್ಯದ ನಡುವೆಯೂ ಕೂಡ ಸಾಮ್ರಾಜ್ಯಗಳ ನಡುವೆ ಈ ರಾಯಭಾರತ್ವ ಅಥವಾ ರಾಜತಂತ್ರವು ನಡೆದಿತ್ತು ಎಂಬ ವಿಚಾರವನ್ನು ನಾವು ತೆಗೆದುಕೊಂಡು ನೋಡ್ತೀವಿ ಇಲ್ಲಿ. ನಂತರದಲ್ಲಿ ದ ಗ್ರೇಟೆಸ್ಟ್ ನಾಲೆಜ್ ಆಫ್ ಅರ್ಲಿ ಡಿಪ್ಲೊಮಸಿ ಕಮ್ಸ್ ಫ್ರಮ್ ದ ಮಿಡ್ಲ್ ಈಸ್ಟ್, ದ ಮೆಡಿಟರೇನಿಯನ್, ಚೈನಾ ಆ್ಯಂಡ್ ಇಂಡಿಯಾ. ನಾವು ರಾಯಭಾರತದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಸಿಗುವಂಥದ್ದು ಮಿಡ್ಲ್ ಈಸ್ಟ್
ಅಂದರೆ ಮಧ್ಯಪ್ರಾಚ್ಯ, ದ ಮೆಡಿಟೇರಿಯನ್ ಪ್ರದೇಶದಿಂದ ಮತ್ತು ಚೈನಾ ಮತ್ತು ಭಾರತದಿಂದ ಅಂತ. ರೆಕಾರ್ಡ್ಸ್ ಆಫ್ ಟ್ರೀಟೀಸ್ ಬಿಟ್ವೀನ್ ಮೆಸೊಪೊಟಮಿಯನ್ ಸಿಟಿ ಸ್ಟೇಟ್ಸ್ ಡೇಟ್ ಫ್ರಮ್ ಅಬೌಟ್ 2850 BCE. ಅಂದರೆ ಇದು ಮೆಸೊಪೊಟಮಿಯಾದ ಒಂದು ಸಿಟಿ ಸ್ಟೇಟ್ಸನ್ನು ತೆಗೆದುಕೊಂಡು ನಾವು ನೋಡಿದಾಗ ಅಲ್ಲೂ ಅಂದರೆ ಕ್ರಿಸ್ತಪೂರ್ವ ಸುಮಾರು 2850 ಅಷ್ಟೊತ್ತಿಗೆ ನಾವು ನೋಡಿದಾಗ ಅಲ್ಲಿ ಸಾಕಷ್ಟು ಒಪ್ಪಂದಗಳು ನಡೆದಿದ್ವು ಅವ್ರ ನಡುವೆ. ಮೆಸೊಪೊಟಮಿಯನ್ ಸಾಮ್ರಾಜ್ಯದ ನಡುವೆ, ನಗರ ರಾಜ್ಯಗಳ ನಡುವೆ ಸಾಕಷ್ಟು ರಾಯಭಾರತದ ಬಗ್ಗೆ ಮತ್ತು ಒಪ್ಪಂದಗಳು ನಡೆದಿರೋದ್ರ ಬಗ್ಗೆ ನಮಗೆ ಕುರುಹುಗಳು ಸಿಗ್ತವೆ. ದೇರ್ ಆಫ್ಟರ್ Akkadian, Babylonian became the first diplomatic language, serving as the international tongue of the Middle East until it was replaced by Aramaic. ಅಂದರೆ ನಾವು ಮೊದಲು ಬ್ಯಾಬಿಲೋನ್ ವಿಚಾರವನ್ನು ತೆಗೆದುಕೊಂಡು ನೋಡಿದಾಗ ಇದು ಫಸ್ಟ್ ಡಿಪ್ಲೊಮ್ಯಾಟಿಕ್, ಅಂದರೆ ಈ ರಾಯಭಾರತದ ಭಾಷೆಯಲ್ಲಿ ನಾವು ಹೇಳಿದಾಗ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಈ ರಾಯಭಾರತದ ಪರಿಕಲ್ಪನೆಯಿಂದ ಬ್ಯಾಬಿಲೋನಿಯನ್ದಿಂದನೂ ಕೂಡ ನಾವು ಅದನ್ನು ತೆಗೆದುಕೊಳ್ತೀವಿ. ನಂತರದ ದ ಓಲ್ಡೆಸ್ಟ್ ಟ್ರೀಟೀಸ್ ಆಫ್ ವಿಚ್ ಫುಲ್ ಟೆಕ್ಸ್ಟ್ ಸರ್ವೈವ್ ಫ್ರಮ್ ಅಬೌಟ್ 1280 BCE ವರ್ ಬಿಟ್ವೀನ್ Ramses II of Egypt and Hittite leaders. There is significant evidence of Assyrian diplomacy in the 7th century and chiefly in the Bible of the relations of Jewish tribes with each other and other peoples. ನಾವು ಕ್ರಿಸ್ತಪೂರ್ವ 1280 ಇತಿಹಾಸವನ್ನು ತೆಗೆದುಕೊಂಡಾಗ ನೋಡಿದಾಗ ಈಜಿಪ್ಟ್ನ ದೊರೆಯಾಗಿರುವಂಥ ರಾಮ್ಸೆಸ್ II ಮತ್ತು ಹಿಟೈಟ್ ಲೀಡರ್ಸ್ ಇದ್ರಲ್ಲ, ಇವ್ರ ನಡುವೆ ಸಾಕಷ್ಟು ರಾಯಭಾರತವು ನಡೆದಿತ್ತು. ಅದರ ಕುರುಹುಗಳು ಸಿಗ್ತವೆ ನಮಗೆ. ದೆರ್ ಈಸ್ ಸಿಗ್ನಿಫಿಕೆಂಟ್ ಎವಿಡೆನ್ಸ್ ಆಫ್ ಅಸ್ಸೀರಿಯನ್ ಡಿಪ್ಲೊಮಸಿ ಇನ್ ದ 7th century. 7ನೇ ಶತಮಾನದಲ್ಲಿ ನಮಗೆ ಅಸ್ಸೀರಿಯನ್ ರಾಯಭಾರತ್ವದ ಏನಿದೆಯೋ ಅದರ ದಾಖಲೆಗಳು ನಮಗೆ ಸಿಗುತ್ತವೆ. ಬೈಬಲಲ್ಲೂ ಕೂಡ ನಾವು ಜಿವಿಸ್ ಟ್ರೈಬ್ಸ್ ಅಂತ ಏನಿದೆ, ಜಿವಿಸ್ ಬುಡಕಟ್ಟು ಜನಾಂಗದ ನಡುವೆ ನಡೆದಂತಹ ಈ ರಾಯಭಾರತದ ಪರಿಕಲ್ಪನೆ ಕೂಡ ನಾವು ಇದರಿಂದ ಬೈಬಲಿಂದ ತಿಳ್ಕೊಳ್ಬೋದು ಎಂಬ ವಿಚಾರ ನಾವು ನೋಡ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಈ ರಾಯಭಾರತ ಅಥವಾ ರಾಜತಂತ್ರದ ಅರ್ಥ, ವ್ಯಾಖ್ಯೆಗಳು ಮತ್ತು ಅದರ ಒಂದು ಏನು ಅದರ ಲಕ್ಷಣ, ಸ್ವಭಾವಗಳನ್ನು ತಿಳಿದುಕೊಂಡ್ವಿ. ಮತ್ತು ಅದರ ವಿಕಾಸ ಅಂದರೆ ಉಗಮ, ಅದರ ಒಂದು ವಿಕಾಸ, ಅದು ಬೆಳೆದು ಬಂದಂತಹ ರೀತಿ ಎಂಬುದರ ಇವೆಲ್ಲದರ ಬಗ್ಗೆ ನಾವು ಈ ಒಂದು ಸೆಷನ್ನಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಜ್ಞಾನ ಬೇಕು ಅಂತಂದರೆ ನೀವು ಕೆಲವು ಪರಾಮರ್ಶನ ಗ್ರಂಥಗಳನ್ನು ಓದ್ಬೋದು. ಅದರಲ್ಲಿ ಪಾಮರ್ ಅಂಡ್ ಪರ್ಕಿನ್ಸ್ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಟ್ರಾನ್ಸಿಷನ್ ಇನ್ ದ ವರ್ಲ್ಡ್ ಕಮ್ಯುನಿಟಿ, ಆಮೇಲೆ ಪೀಟರ್ ಕಾಲ್ವೋ ಕೊರೇಸಿ ಅವರು ಬರೆದಿರುವಂಥ ವರ್ಲ್ಡ್ ಪಾಲಿಟಿಕ್ಸ್ 1945 to 2000, ವಿನಯ್ ಕುಮಾರ್ ಮಲ್ಹೋತ್ರಾ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವಂದನಾ ವಿ ಬರೆದಿರುವಂಥ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಕನ್ನಡದಲ್ಲಾದರೆ ಮಾಲಿ ಮುದ್ದಣ್ಣ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಮತ್ತು ಎಚ್ ಡಿ ರಾಮಕೃಷ್ಣ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಕೆ ಜಿ ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎನ್ ಬಿ ಪಾಟೀಲ ಮತ್ತು ಜಿ ಬಿ ಶೀಲವಂತರ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆ ಪುಸ್ತಕಗಳನ್ನು ತೆಗೆದುಕೊಂಡು ನೀವು ಓದಬಹುದು. ನಮಸ್ಕಾರ.